ಮನೇಲಿ ಮಾಡ್ಕೊಳ್ಳೋ ಫುಡ್ಡೇನೆ ಯಾವ ತರ ತಿನ್ಬೇಕು ಅನ್ನೋದೊಂದು ನಮ್ಗೆ ಇದು ಗೊತ್ತಾಗೋಗ್ಬಿಟ್ರೆ ಈಸಿಯಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು ಹೆಲ್ದಿಯಾಗಿ ಆಗಿದೆ. ಈವನ್ ಪೀರಿಯಡ್ಸ್ ಕೂಡ ಅಷ್ಟೇ ಇರ್ರೆಗ್ಯುಲರ್ ಇತ್ತು ನನ್ಗೆ ಮುಂಚೆಯಿಂದನೂ ಅಷ್ಟೇ, ಮಗು ಆಗೋದಕ್ ಮುಂಚೆಯಿಂದನೂ ಇರ್ರೆಗ್ಯುಲರ್ ಇತ್ತು. ಈಗ ಕರೆಕ್ಟ್ ಸೈಕಲ್ ಇದಾಗಿದೆ, ನಾರ್ಮಲ್ ಗೆ ಕರೆಕ್ಟ್ ಆಗಿದೆ. ಬ್ಯಾಲೆನ್ಸ್ಡ್ ಆಗಿ ತಗೊಂಡ್ ಹೋಗ್ತಾ ಇದ್ದೀನಿ ಬಿಟ್ರೆ ಯಾವ್ದೇ ತರ ಅಗ್ರೆಸಿವ್ ಡಯಟ್ ಆಗ್ಲಿ ಅಗ್ರೆಸಿವ್ ವರ್ಕೌಟ್ ಆಗ್ಲಿ ಏನು ಕೊಡ್ಲಿಲ್ಲ. ತುಂಬಾ ಡೇ ಬೈ ಡೇ ಸ್ವಲ್ಪ 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 ಚೇಂಜಸ್ ಮಾಡ್ಕೊಂಡು ತಗೊಂಡ್ ಬರ್ತಾ ಇದ್ದೀನಿ. ಸೊ ಕೆಲವೊಂದ್ಸಲ ನಾವೆಲ್ಲೋ ಆಗುತ್ತಾ ಇದು ಆನ್ಲೈನ್ ಅಲ್ಲಿ ಅಂತ ಹೇಳಿ ಹಿಂದೇಟ್ ಹಾಕ್ಬಿಡ್ತೀವಿ. ಬಟ್ ಅದೇ ನಂಬಿಕೆ ಇಟ್ಟು ಮಾಡ್ಕೊಂಡು ಹೋದ್ರೆ ಸೊ ಇಟ್ ಇಸ್ ಅ ಗುಡ್ ಇದು ಸೆಷನ್ ಅಂದ್ರೆ ನೀವೇ ಒಂದ್ ಪ್ರೋಗ್ರಾಮ್. ಮಾತು ಹೇಳಿದ್ರಲ್ಲ, ನಮ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಏನ್ ಹೇಳಿ, ಎಲ್ಲರೂ ನಮ್ಮನ್ನ ಈ ಶೇಕ್ ಅವ್ರ ಸಂಬಂಧಪಟ್ಟವ್ರು ಅಂತ ಅನ್ಕೊಂಡ್ಬಿಡ್ತಾರೆ. ನಾವು ನ್ಯಾಚುರಲ್ ಫುಡ್ ಇಂದ ಮಾಡಿಸ್ತೀವಿ ಅನ್ನೋದ್ನ ಈ ವಿಡಿಯೋಗಳನ್ನ ಪೂರ್ತಿ ಜನ ನೋಡೋದೇ ಇಲ್ಲ. ಏನಾದ್ರು ಹಾಕಿದ್ರು ಒಂದ್ 10 ಸೆಕೆಂಡ್ ನೋಡ್ತಾರ ಅಷ್ಟೇ. ಪೂರ್ತಿ ನೋಡಿ ಏನು ಇದು ಏನಿದು ಸರಿನಾ ತಪ್ಪಾ ಏನು ಅಂತ ಕೇಳಿ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ಹೌದು. ಸೊ ವೆಯ್ಟ್ ಲಾಸ್ ಜರ್ನಿ ಅಂತ ನಮ್ಮ ಹತ್ರ ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರಿ ವೆಯ್ಟ್? 77.95 ಏನಿದೆ. ಇವಾಗ ಪ್ರೆಸೆಂಟ್ ವೆಯ್ಟ್ ಇದು 68 ಇದ್ದೀನಿ. ಸ್ಕ್ರೋಲ್ ಮಾಡ್ಬೇಕಾದ್ರೆ ಅದು ಇದು ವಿಡಿಯೋಸ್ ಸಿಗೋದು, ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಜಾಯಿನ್ ಆಗ್ಬೇಕು ಅನ್ನೋ ಒಂದು ಇತ್ತು. ಜಾಯಿನ್ ಆದ್ರೆ ಯಾವ ತರ ಮುಂದಕ್ಕೆ ತಗೊಂಡ್ ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ಈಗ ಕೆಲವೊಂದು ಫ್ರೆಂಡ್ಸ್ ಹೇಳ್ತಾರಲ್ಲ, ಈ ಪೌಡರ್ ತಗೊಂಡ್ರೆ ಸಣ್ಣ ಆಗ್ತಾರೆ ಹಾಗೆ ಹೀಗೆ ಅಂತೇಳಿ, ಆತರ ಏನಾದ್ರು ಕೊಡ್ತಾರ ಅಂತ ಒಂದು ಡೌಟ್ ಇತ್ತು. ಸರಿ ಆಯ್ತು ಅಂತ ಹೇಳಿ ಅದಕ್ಕೆ ಹಂಗೆ ಸ್ಟಾಪ್ ಮಾಡಿದ್ದೆ, ಫುಲ್ ಸ್ಟಾಪ್ ಹಾಕಿದ್ದೆ. ಮತ್ತೆ ನನ್ ಫ್ರೆಂಡ್ ಒಬ್ಳು ಪ್ರಿಯಾ ಅಂತ ಧಾರವಾಡ ದಾವಣಗೆರೆಯಲ್ಲೇ ಎಲ್ಲ ಇರೋದು. ಅವಳು ನನ್ ಕೊಲೀಗ್. ಅವಳು ಆಕ್ಚುಲಿ ತುಂಬಾ ದಪ್ಪ ಇದ್ಲು ಆಗ. ಅವಳು ಇಮಿಡಿಯೇಟ್ ಆಗಿ ಸ್ಟೇಟಸ್ ಅಲ್ಲಿ ಫೋಟೋ ಹಾಕಿದಾಗ ಇದೇನು ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಹಂಗೆ ಎನ್ಕ್ವೈರಿ ಮಾಡ್ದೆ. ಆಗ ಹೇಳಿದ್ಲು ಈ ತರ KSF ಅಂತ ಅದ್ರಲ್ಲಿ ಜಾಯಿನ್ ಆಗಿದ್ದೆ, ಅದ್ರಲ್ಲಿ ಡಯಟ್ ಈ ತರ ಹೇಳ್ತಾರೆ ಒಬ್ರು ನಮ್ಗೆ. ಸೊ ಅವ್ರು ಹೇಳಿದ್ರು ನನ್ಗೆ ಈ ತರ ಹಿಂಗ್ ಜಾಯಿನ್ ಆಗು, ಬೆನಿಫಿಟ್ ಇದೆ, ಚೆನ್ನಾಗಿ ಇದಾಗುತ್ತೆ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು, ಅದು ಆಕ್ಚುಲಿ ತುಂಬಾ ಡಿಫ್ರೆನ್ಸ್ ಇದೆ ಪ್ರಿಯಾ ಅವ್ರ ಬಾಡಿಯಲ್ಲಿ. ಅದನ್ನ ನೋಡ್ಬಿಟ್ಟೆ ನಂಗೆ ಶಾಕ್ ಆಗಿತ್ತು. ಹೆಂಗ ಅನ್ಸ್ತು ನಿಮಗೆ ಎಷ್ಟು ದಿನದ್ದು ಜರ್ನಿ? ತುಂಬಾ ಖುಷಿ ಆಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಬೇರೆ ಲೆವೆಲ್ ಅಲ್ಲೇ ಇತ್ತು ಆಕ್ಚುಲಿ. ಅಂದ್ರೆ ನಾವು ತಗೊಳ್ಳೋ ಫುಡ್ಡೇನೆ, ಬಟ್ ನಮ್ಗೆ ಗೊತ್ತಿರಲ್ಲ ಯಾವ್ದು ಪ್ರೋಟೀನ್ ಆಗ್ಲಿ ಯಾವ ತರ ತಗೋಬೇಕು, ಎಷ್ಟು ಕ್ವಾಂಟಿಟಿ ತಗೋಬೇಕು ಅಂತ ಹೇಳ್ಬಿಟ್ಟು. ಅದೇ ಪ್ರಾಪರ್ ಯಾರ್ದಾದ್ರೂ ಒಂದು ಗೈಡೆನ್ಸ್ ಇದ್ದಾಗ ಅದು ಹಿಂಗ್ ನಡೆಯುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಂದ್ರೆ ನೀವ್ ಹೇಳ್ದಾಗ ಈ ತರ ಹಿಂಗ್ ತಗೋಬೇಕು ಅಂದಾಗ ಓಕೆ, ನಾವ್ ತಗೊಳ್ಳೋ ಫುಡ್ಡೇನೆ, ಬಟ್ ನಮ್ಗೆ ಅದು ಗೊತ್ತಿರಲ್ಲ. ನಿಶಾ ಅವರು ಬೆಂಗಳೂರವರು. ನಿಶಾ ಅವರು ನಮ್ಮ ಆನ್ಲೈನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಒಂದು 9 to 10 kg ಅಷ್ಟು ವೆಯ್ಟ್ ಕಡಿಮೆ ಮಾಡಿದ್ದಾರೆ. ಜೊತೆನಲ್ಲಿ ಅವ್ರದ್ದು ಪ್ಲಸ್ ಏನಂದ್ರೆ ಅವ್ರದ್ದು ತುಂಬಾನೇ ಫ್ಯಾಟ್ ಲಾಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಮಿಡ್ ಸೆಕ್ಷನ್ ಫ್ಯಾಟ್ ಒಂದು 70% ಅಷ್ಟು ಕಡಿಮೆ ಮಾಡಿದ್ದಾರೆ, ಮನೆಯಲ್ಲೇ ಎಕ್ಸರ್ಸೈಸ್ ಮಾಡಿ ಜೊತೆನಲ್ಲಿ ಡಯಟ್ ಮಾಡಿ ಎಲ್ಲ ಮಾಡಿ. ಸೊ ನಮಸ್ಕಾರ ನಿಶಾ ಅವರೇ, ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಸರ್. ಆಕ್ಚುಲಿ ಅಂದ್ರೆ ಹೇಳಿದ್ನಲ್ವಾ, ನಾನು ಮುಂಚೆ ಹೇಗೆ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನಾನು ಸ್ಟಾರ್ಟ್ ಆದಾಗ ಯಾವ ತರ ಸ್ಟಾರ್ಟ್ ಮಾಡೋದು ಅನ್ನೋ ಭಯ ಇತ್ತು. ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ಲೈಕ್ ಈಸಿ ಆಗಿತ್ತು ಪ್ರೋಸೆಸ್. ಫಸ್ಟ್ ಆಫ್ ಆಲ್ ನಾನು ಆಕ್ಚುಲಿ ತುಂಬಾ ಫುಡ್ಡಿ. ನಾನು ಇದು ಬೇಕು, ಆ ಫುಡ್ ಬೇಕು, ಇದು ಬೇಕು ಅನ್ನೋದು ತುಂಬಾನೇ ಇದಿತ್ತು. ಚಿಕನ್ ನಾನ್ ವೆಜ್ ಆಗ್ಲಿ ಬಿಡೋಕೆ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಫುಡ್ ಅಂದ್ರೆ ಡಯಟ್ ಅಂದ್ರೆ ಅದೆಲ್ಲ ಸ್ಟಾಪ್ ಮಾಡಿಸ್ತಾರೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಇದ್ದಾಗ ಸ್ವಲ್ಪ ಖುಷಿ ಆಯ್ತು. ಓಕೆ, ಎಗ್ ಇದೆ, ಚಿಕನ್ ಇದೆ ಅನ್ನೋ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇತ್ತು. ಫುಡ್ ಅಲ್ಲಿ ಬಂತು ಅಂದ್ರೆ ನಾರ್ಮಲ್ ನಾವು ತಗೊಳ್ಳೋ ಫುಡ್ಡೇನೆ ಯಾವ ತರ ತಗೋಬೇಕು, ಕ್ವಾಂಟಿಟಿ ವೈಸ್ ಆಗ್ಲಿ ಯಾವ ತರ ತಿನ್ಬೇಕು ಅನ್ನೋದು ಒಂದು ಗೊತ್ತಿರ್ಲಿಲ್ಲ. ಅದು ಪ್ರಾಪರ್ ಆಗಿ ನಾವು ತಿನ್ನೋ ಫುಡ್ಡೆ ಅಂತ ಗೊತ್ತಾದಾಗ ಕ್ಲೀನ್ ಆಗಿ ತಿನ್ಕೊಂಡು ಹೋಗ್ತಾ ಇದ್ವಿ. ಆಕ್ಚುಲಿ ಜಾಸ್ತಿ ಅನ್ಸೋದು ಒಂದೊಂದ್ಸಲ ಇದಾಗ್ತಾ ಇದೆಯಲ್ಲ, ಸಮಟೈಮ್ಸ್ ಬಿಟ್ಟಿರೋದು ಉಂಟು, ಇಷ್ಟೊಂದು ತಗೊಳಕ್ ಆಗಲ್ಲ ಅಂತ ಅನ್ಕೊಂಡು. ಅಂದ್ರೆ ಹೆಲ್ದಿಯಾಗೆ ಮಾಡ್ಕೊಂಡು ಹೋಗಿದ್ದು ತುಂಬಾ ಖುಷಿ ಆಯ್ತು. ಮುಂಚೆ ಎಲ್ಲ ನನ್ನ ಎಕ್ಸರ್ಸೈಸ್ ಅದೇ ಹೇಳ್ದಂಗೆ 3-4 ಟೈಮ್ಸ್ ಸ್ಟಾರ್ಟ್ ಮಾಡಿ 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 ಸ್ಟಾಪ್ ಮಾಡ್ತಾ ಇದ್ದೆ. ಅದರಿಂದನೇ ಅರ್ಧ ಬಾಡಿ ಅಲ್ಲಿ ಇಲ್ಲಿ ಹೆಂಗೆಂಗೋ ಒಂದ್ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಬಟ್ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈಸಿ ಆಗ್ತಾ ಇದೆ. ಎಕ್ಸರ್ಸೈಸ್ ಅಂದ್ರೆ ಅದು ಮಾಡಿದ್ರೇನೆ ಒಂಥರ ರಿಲೀಫ್ ಅನ್ನೋ ತರ ಆಗಿದೆ. ನೈಸ್, ವೆರಿ ಗುಡ್. ಅಂದ್ರೆ ನಿಮ್ ಮೂಡ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಎಕ್ಸರ್ಸೈಸ್ ಮಾಡಿದ್ರೆ. ಚೆನ್ನಾಗಿರುತ್ತೆ. ಆಕ್ಚುಲಿ ನಂಗೆ ತುಂಬಾ ಕೋಪ ಅಂದ್ರೆ ಮೂಗ್ ಮೇಲೆನೆ ಇರುತ್ತೆ ಅಂತ ಎಲ್ರು ಹೇಳ್ತಾ ಇದ್ರು. ಬಟ್ ಈಗ ಸ್ವಲ್ಪ ಆಂಗ್ರಿನೆಸ್ ಅಂದ್ರೆ ಪೇಶನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಇದಾಗಿದೆ. ಅದೇ ಫಸ್ಟ್ ಇಂದಾನೆ 100% ಇತ್ತು ಅಂದಿದ್ರೆ ಅವ್ರದ್ದು ಇನ್ನೂ ಚೆನ್ನಾಗಿ ಬಂದಿರೋದು. ಚೆನ್ನಾಗಿ ಬರ್ತಿತ್ತು. ಹೌದು, ನಾನು ಸ್ವಲ್ಪ ನಾನು ಫಸ್ಟೇ ಹೇಳಿದ್ದೆ ಅವ್ರಿಗೆ,
ಈ ಟ್ರಾವೆಲಿಂಗ್ ಅಲ್ಲಿ ನಂದು ಇದು ಹೋಗ್ಬಿಡುತ್ತೆ, ಒಂದೊಂದ್ ಟೈಮ್ ಜಾಸ್ತಿ ಆಚೆ ಹೋಗೋದಿರುತ್ತೆ, ಅವಾಗ ಏನ್ ಮಾಡೋದು ಅಂತ ಹೇಳಿದ್ರು, ಆ ಫುಡ್ ತಗೊಳ್ಳಿ ಈ ಫುಡ್ ತಗೊಳ್ಳಿ ಅಂತ. ಬಟ್ ಆಚೆ ಹೋದಾಗ ಅದು ನಮ್ಗೆ ಕಂಟ್ರೋಲ್ ಹಾಗ್ ಬರಲ್ಲ, ಕಂಟ್ರೋಲ್ ಸಿಗಲ್ಲ. ತಿನ್ಬಿಟ್ಟು ಅದು ಸ್ವಲ್ಪ ಇದಾಗೋಯ್ತು. ಇಲ್ಲ ಅಂದಿದ್ರೆ ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬಂದಿರೋದು. ಎಷ್ಟು ಸಮಯ ಆಯ್ತು ನೀವು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್? ಆಲ್ಮೋಸ್ಟ್ 4 months ಆಗಿದೆ ಅನ್ಸುತ್ತೆ. 4 months. ಅವತ್ತು ನಮ್ಮನ್ನಾಗ್ಲಿ ಪವಿತ್ರನಾಗ್ಲಿ ಮೀಟ್ ಆಗಿಲ್ಲ, ದೂರದಿಂದ ಎಲ್ಲ ಮಾಡಬಹುದು ಅನ್ಸುತ್ತಾ ಇವಾಗ? ಮಾಡ್ಬೋದು ಸರ್, ಅಂದ್ರೆ ನಂಬಿಕೆ ಮೇನ್ ಬೇಕು. ಸೊ ಕೆಲವೊಂದ್ಸಲ ನಾವ್ ಎಲ್ಲೋ ಆಗುತ್ತಾ ಇದು ಆನ್ಲೈನ್ ಅಲ್ಲಿ ಅಂತ ಹೇಳಿ ಹಿಂದೇಟ್ ಹಾಕ್ಬಿಡ್ತೀವಿ. ಬಟ್ ಅದೇ ನಂಬಿಕೆ ಇಟ್ಟು ಮಾಡ್ಕೊಂಡು ಹೋದ್ರೆ ಸೊ ಇಟ್ ಇಸ್ ಅ ಗುಡ್ ಇದು ಸೆಷನ್ ಅಂದ್ರೆ ನೀವೇ ಒಂದ್ ಪ್ರೋಗ್ರಾಮ್. ಮಾತು ಹೇಳಿದ್ರಲ್ಲ, ನಮ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಏನ್ ಹೇಳಿ, ಎಲ್ಲರೂ ನಮ್ಮನ್ನ ಈ ಶೇಕ್ ಅವ್ರ ಸಂಬಂಧಪಟ್ಟವ್ರು ಅಂತ ಅನ್ಕೊಂಡ್ಬಿಡ್ತಾರೆ. ನಾವು ನ್ಯಾಚುರಲ್ ಫುಡ್ ಇಂದ ಮಾಡಿಸ್ತೀವಿ ಅನ್ನೋದ್ನ ಈ ವಿಡಿಯೋಗಳನ್ನ ಪೂರ್ತಿ ಜನ ನೋಡೋದೇ ಇಲ್ಲ. ಏನಾದ್ರು ಹಾಕಿದ್ರು ಒಂದ್ 10 ಸೆಕೆಂಡ್ ನೋಡ್ತಾರ ಅಷ್ಟೇ. ಪೂರ್ತಿ ನೋಡಿ ಏನು ಇದು ಏನಿದು ಸರಿನಾ ತಪ್ಪಾ ಏನು ಅಂತ ಕೇಳಿ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ಹೌದು ಸುಮ್ನೆ ಲೇಬಲ್ ಮಾಡ್ಬಿಡ್ತಾರೆ. ಅಂದ್ರೆ ಇವರು ಈ ಕಳ್ಳನ್ ಮಕ್ಕಳು ಗ್ಯಾಂಗಿಗೆ ಇವರು ಸೇರ್ಕೊಂಡಿದ್ದಾರೆ ಅನ್ನೋ ಹೌದು, ಅದ್ ಅನ್ಸುತ್ತೆ. ಈಗ ಎಲ್ಲರೂ ಅದೇ ಇದ್ರಲ್ಲಿ ನಡೀತಾ ಇದಾರಲ್ಲ, ಅದ್ ಅನ್ಸುತ್ತೆ. ನನ್ ಕೊಲೀಗ್ಸೇ ಕೆಲವೊಬ್ರು ಇದಾರೆ, ಆದ್ರೆ ನಮ್ ಮನೆಯವರಿದ್ದವರು ಆತರ ಎಲ್ಲ ತಗೊಳಕ್ ಹೋಗ್ಬೇಡ, ಸಡನ್ ವೆಯ್ಟ್ ಲಾಸ್ ಆಗೋದು ತುಂಬಾನೇ ಎಫೆಕ್ಟ್ ಹೊಡಿಯುತ್ತೆ ಮುಂದಕ್ಕೆ ಅಂತ ಹೇಳಿದ್ರು. ಆಮೇಲೆ ಇದನ್ ಪ್ರೋಗ್ರಾಮ್ಗೆ ಅವ್ರಿಗೆ ಹೇಳಿ ನನ್ ಕೊಲೀಗ್ದು ಫೋಟೋ ಎಲ್ಲ ತೋರ್ಸಿ, ಇಲ್ಲ ಈ ತರ ಆಗಿದ್ದಾಳೆ, ನಾನು ಆಗ್ತೀನಿ, ನೀ ಹೆಂಗು ವರ್ಷಕ್ಕೆ ಕೊಡೋ ಯೋಗ ಫೀಸ್ ನ ಇಲ್ಲೇ ಕೊಟ್ಬಿಡು ಅಂತ ಹೇಳಿ ಕೇಳ್ಕೊಂಡು ಜಾಯ್ನ್ ಆಗಿದ್ದನು. ನಾನು 2 months ಅಲ್ಲಿ ನಿಮ್ಗೆ ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ತಗೊಂಡು ಇದ್ ಮಾಡಿದ್. ಬಟ್ ಹಿ ಈಸ್ ಆಲ್ಸೋ ಹ್ಯಾಪಿ. ಲೈಕ್ ಜಾಸ್ತಿ ನೆಕ್ ಇದ್ರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದಿತ್ತು. ಸೊ ಈಸ್ ಹ್ಯಾಪಿ. ಮನೇಲೂ ಅಷ್ಟೇ ಎಲ್ರು ಮುಂಚೆ ತರ ಸ್ವಲ್ಪ ಫಿಟ್ ಆಗಿದೆ. ನನ್ಗೆ ಮೇನ್ ಏನಂದ್ರೆ ನಂದು ಮ್ಯಾರೇಜ್ ಅದು ಬ್ಯಾಂಗಲ್ಸ್ ಮತ್ತೆ ಕೆಲವೊಂದು ಡ್ರೆಸ್ಸಸ್ ಹಾಕ್ತಾ ಇರ್ಲಿಲ್ಲ. ಅದೆಲ್ಲ ಲಾಸ್ಟ್ ಅಲ್ಲ 2 weeks ಬ್ಯಾಕ್ ಒಂದ್ ಫಂಕ್ಷನ್ ಇತ್ತು, ಹಾಕೊಂಡಾಗ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನ್ಗೆ. ಸೊ ಏನ್ ಮಾಡಿದೀನೋ ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಖುಷಿ ನಮಗೆ ನೀವು ಇನ್ನ ಮಾಡ್ಬೇಕು ಅನ್ಕೊಂಡಿದಿರಲ್ಲ, ಅದ್ ನಮ್ಗ್ ಖುಷಿನೇ. ನಮ್ಗೆ ಯಾರನ್ನಾದ್ರೂ ಯಾರು ಎಫರ್ಟ್ ಹಾಕಕ್ ರೆಡಿ ಇದಾರೆ ಅವ್ರಿಗೆ ಒಂದ್ ಗುರಿ ತಲುಪಿಸ್ಬೇಕು ಅನ್ನೋದು ನಮಗೂ ಇರುತ್ತೆ. ಎಕ್ಸಸೈಸ್ ಮಾಡ್ತಾ ಇದ್ದೆ, ವಾಕಿಗೆ ಹೋಗ್ತಾ ಇದ್ದೆ, ಪಾರ್ಕ್ಗೆ ಮಾಡ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಫುಡ್ ಏನ್ ತಗೋತೀವೋ ಅದ್ ತಗೋತಾ ಇದ್ವಿ. ಎಲ್ಲಿ ಯಾವ ತರ ಕಮ್ಮಿ ಮಾಡ್ಬೇಕು ಇಲ್ಲ ಯಾವ್ದ್ ಜಾಸ್ತಿ ತಗೋಬೇಕು ಆತರ ಏನು ಐಡಿಯಾ ಇರ್ತಾ ಇರ್ಲಿಲ್ಲ. ಜಸ್ಟ್ ಹೋಗ್ತಾ ಇದ್ದೆ, ಎಕ್ಸಸೈಸ್ ಇಲ್ಲ ವಾಕ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದೆ ಅಷ್ಟೇ. ಅದು ಎಲ್ಲಿಗೆ ಅಂದ್ರೆ ಒಂದ್ 10 days ಮಾಡೋದು, ಮತ್ತೆ ಸ್ಟಾಪ್ ಮಾಡೋದು, ಮತ್ತೆ ಒಂದ್ ತಿಂಗಳು 2 ತಿಂಗಳು ಬಿಡೋದು, ಮತ್ತೆ ಸ್ಟಾರ್ಟ್ ಮಾಡೋದು, ಸ್ಟಾಪ್ ಮಾಡೋದು, ಇದೇ ಕಂಟಿನ್ಯೂ ಆಗ್ತಾ ಇತ್ತು. ಫಾಲೋ ಮಾಡಿದೀನಿ ಕರೆಕ್ಟ್ ಆಗಿ 4 months ವರ್ಗು. ಅಂದ್ರೆ ಈ ಸೆಷನ್ ಇಂದಾನೇ ನಾನ್ ಮಾಡಿರೋದು ಅದೇ ಎಕ್ಸಸೈಸ್. ಈಗ ಕನ್ಸಿಸ್ಟೆಂಟ್ ಆಗಿ ಮಾಡಿದೀರಾ, ಅದಕ್ಕೆ ಅಷ್ಟು ದೊಡ್ಡ ಡಿಫ್ರೆನ್ಸ್ ಬಂದಿದೆ. ಗೊತ್ತಾಗ್ತಾ ಇರೋದು. ಹೌದು. ಹಿಪ್ಸ್ ಮೆಜರ್ಮೆಂಟ್ ಆಲ್ಮೋಸ್ಟ್ ಒಂದು 16 ಸೆಂಟಿಮೀಟರ್ ಅಷ್ಟು ಕಡಿಮೆ ಆಗಿದೆ. ವೇಸ್ಟ್ ಮೆಜರ್ಮೆಂಟ್ ಬಂದು ಆಲ್ಮೋಸ್ಟ್ ಒಂದು 20 ಸೆಂಟಿಮೀಟರ್ ಅಷ್ಟು. ಲೆಗ್ಸ್ ಎಲ್ಲ ಆಲ್ಮೋಸ್ಟ್ 9 ಸೆಂಟಿಮೀಟರ್ ಅಷ್ಟು ಕಡಿಮೆ ಆಗಿದೆ. ವೆರಿ ಗುಡ್. ಅದೇ ಹೇಳಿದ್ದ ನಿಮ್ಗೆ, ಇದು ಮೆಜರ್ಮೆಂಟ್ ವೈಸ್ ವೆಯ್ಟ್ ಲಾಸ್ ಅನ್ನೋದು 9-10 kg ಆದ್ರೂ ಮೆಜರ್ಮೆಂಟ್ ವೈಸ್ ತುಂಬಾ ದೊಡ್ಡ ಡಿಫ್ರೆನ್ಸ್, 20 ಸೆಂಟಿಮೀಟರ್ ಅಂತ. ಅದೇ ಹೇಳ್ತಾ ಇದ್ರಿ ಇವ್ರುನು. ವರಿ ಮಾಡ್ಕೋಬಿಡಿ, ಯಾವಾಗ್ಲೂ ನಾನು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ತಗೋಬಿಟ್ಟು ಟೆನ್ಷನ್ ಆಗೋಗ್ಬಿಡ್ತಾ ಇದ್ದೆ. ಇಲ್ಲ ಈ ಸಲ ಆಗಿಲ್ಲ, ಈ ಸಲ ನಾನು ಏನ್ ಅನ್ಕೊಂಡಿದ್ದು ಅದಾಗಿಲ್ಲ ಅಂತ ಹೇಳಿ ಎವ್ರಿ ವೀಕ್ ಕನೆಕ್ಟ್ ಆದಾಗ ಡೋಂಟ್ ವರಿ, ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟೇ ಮಾಡ್ಬೇಡಿ. ವೆಯ್ಟ್ ಲಾಸ್ ಮೇಲೆ ಯಾವಾಗ್ಲೂ ಬಾಡಿ ಇಂಚಸ್ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಮೇಲೆ ನಾವು ನೋಡೋದ್ ನಿಮ್ದು ಬಾಡಿ. ಟೆನ್ಷನ್ ತಗೋಬಿಡಿ ಅಂತ ನನ್ ಥ್ಯಾಂಕ್ ಯು ನಿಶಾ ಅವರೇ, ನಿಮ್ ಜರ್ನಿ ಶೇರ್ ಮಾಡಿದ್ದಕ್ಕೆ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ಕಿರಣ್ ಅವ್ರೆ. ಆಕ್ಚುಲಿ ತುಂಬಾ ಹೆಲ್ಪ್ ಆಗಿದೆ ನಿಮ್ಮ ಪ್ರೋಗ್ರಾಮ್ ಇಂದ. ಅದು ನನ್ ಫ್ರೆಂಡ್ ಅವಳು ಪೋಸ್ಟ್ ಮಾಡಿರ್ಲಿಲ್ಲ ಅಂದ್ರೆ ಫೋಟೋ, ಮತ್ತೆ ನನ್ಗದು ಈ ಪ್ರೋಗ್ರಾಮ್ ಜಾಯ್ನ್ ಆಗಕ್ಕೆ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅವಳ ಕಡೆಯಿಂದ ಈ ಪ್ರೋಗ್ರಾಮ್ ಅಂದ್ರೆ ಜಾಯ್ನ್ ಆಗ್ಲಿಕ್ಕೆ ಈಸಿ ಆಯ್ತು ನನ್ಗೆ. ಅದೇ ಅಂದ್ರೆ ನಮ್ದು ಇವಾಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫಾಲೋ ಇರೋದ್ರಿಂದ ಎಲ್ಲರೂ ಅನ್ಕೋತಾರೆ, ಓ ಇವರಿಗೆ ಲಕ್ಷಗಟ್ಟಲೆ ಜನ ಕ್ಲೈಂಟ್ಸ್ ಬರ್ತಾರೆ ಹಂಗೆ ಅಂತ. ಇಲ್ಲ, ನಮಗೆ ಹೆಚ್ಚಾಗಿ ಬರೋದೇ ರೆಫರೆನ್ಸ್ ಇಂದ. ಅಂದ್ರೆ ಈಗ ಒಬ್ರು ಚೇಂಜ್ ಆಗಿರ್ತಾರೆ, ಅವ್ರನ್ನ ನೋಡ್ಕೊಂಡು ಇನ್ನೊಂದಿಷ್ಟು ಜನ ಬರ್ತಾರೆ, ಯಾಕಂದ್ರೆ ಅಲ್ಲಿ ನಂಬಿಕೆ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಾನು ಇನ್ನೂ ಕಮ್ಮಿ ಆಗಿ ಮತ್ತೆ ಇನ್ನೊಂದ್ಸಲ ಇಂಟರ್ವ್ಯೂ ಕೊಡ್ತೀನಿ ನಾನು. ಅದನ್ನೇ ಹೇಳ್ತಾ ಇದ್ದೆ ಪವಿತ್ರ ಅವ್ರಿಗೆ, ನಾನು ಇನ್ನೂ ಸ್ವಲ್ಪ ಚೇಂಜಸ್ ಆಗೋದಿದೆ. ಶೋರ್, ನಾನು ಅದನ್ನ ಮಾಡಿ ನಿಮ್ಗೆ ಮತ್ತೆ ರಿಸಲ್ಟ್ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. ಪವಿತ್ರ, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ಯಾರಿಗೂ ಕೂಡ ಈ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಒಂದು ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಒಂದು ವಿಡಿಯೋ ಇದೆ, ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಕೇಳಿರುವಂತಹ ಒಂದು 7-8 ಪ್ರಶ್ನೆಗಳಿಗೆ ನಮಗೆ ಡೀಟೇಲ್ಸ್ ಕಳಿಸಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ನಿಮಗೆ ಕಾಲ್ ಮಾಡಿ ಜಾಯಿನ್ ಮಾಡಿಸ್ಕೊತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.